ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 1.5 ಗಂಟೆ ಸಭೆ ಬಳಿಕ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ 1.5 ಗಂಟೆ ಕಾಲ ಮಾತುಕತೆಯನ್ನು ನಡೆಸಿದಂತಹ ರಾಮಲಿಂಗಾರೆಡ್ಡಿ ಅವರು ಏನೂ ರಿಯಾಕ್ಟ್ ಮಾಡದೇ ಇದ್ರು ಕೂಡ ಸುರ್ಜೇವಾಲಾ ಅವರು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಬಹುಶಃ ನಿಮಗೆ ಹೇಳಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ, ರಾಜೀನಾಮೆ ನೀಡೋದಾಗಿ ವಾಪಸ್ ಪಡಿತೀನಿ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಅಂತ ನನಗನ್ಸುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಅಂದ್ರೆ ರಾಮಲಿಂಗಾರೆಡ್ಡಿ ಮಂತ್ರಿಯಾಗಿ ಮುಂದುವರಿತಾರೆ, ಬಹುಶಃ ಅವರೇ ನಿಮ್ಗೆ ಈಗಾಗಲೇ ಹೇಳಿರಬಹುದಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಅಂದ್ರೆ ಅವ್ರು ರಾಜೀನಾಮೆ ವಾಪಸ್ ತಗೋತಾರೆ ಅನ್ನುವಂಥದ್ದನ್ನು ಅವರು ಹಿಂಟ್ ಕೊಟ್ಟಿದ್ದಾರೆ. Shri B.K. Hari Prasad ji and me, we have a very brief statement to make, and at least today we will not be taking any questions. That's my humble request to you. Since yesterday, the media friends and also a section in the BJP have raised lot of speculation about one of our senior most leaders, Shri D.K. Shivkumar, Shri B.K. Hari Prasad, Shri Siddaramaiah and myself. We all spoke to him, all four of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, there is BJP is in a state of shock actually, because they thought they were fishing for trouble. Shri D.K. Shivkumar, Shri B.K. Hari Prasad, Shri Siddaramaiah and myself. We all spoke to him, all four of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. He shall continue to work as a loyal soldier and minister of the party. ಇದು ಸುರ್ಜೇವಾಲಾ ಅವರ ಒಂದು ಮಾತು. ರಾಮಲಿಂಗಾರೆಡ್ಡಿ ಮನವೊಲಿಕೆ ಬಹುತೇಕ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅವರು ಹೇಳಿದ್ದಾರೆ. ಹೆಚ್ಚುವರಿ ಖಾತೆ ಭರವಸೆಯನ್ನು ಕೊಟ್ಟಿದ್ದಾರೆ, ಹೈಕಮಾಂಡ್ನಿಂದ ಸಿಕ್ಕಿದೆ ಅನ್ನುವಂಥದ್ದು ಇನ್ನೊಂದು ವಿಚಾರ. ಇವತ್ತೇ ಅವರು ರಾಜೀನಾಮೆಯನ್ನು ವಾಪಸ್ ಪಡಿತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ನಮಗೆ ಮಾಹಿತಿ ಕನ್ಫರ್ಮ್ ಆಗಿದೆ. ಭರವಸೆ ಬೆನ್ನಲ್ಲೇ ರಾಜೀನಾಮೆಯನ್ನು ಅವರು ವಾಪಸ್ ಪಡಿತಾರೆ ಅನ್ನುವಂಥದ್ದು ಟಿವಿ9ಗೆ ಸಿಕ್ಕಿರುವಂಥ ಒಂದು ಎಕ್ಸಾಕ್ಟ್ ಮಾಹಿತಿ. ಸೊ ಹಾಗಾಗಿ ಇವತ್ತು ಸಂಜೆ ಒಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗಿದೆ. ಮನವೊಲಿಕೆ ಒಂದು ಕಸರತ್ತಿನಲ್ಲಿ ಇವರು ಯಾವ ಖಾತೆಗೆ ಈಗ ಡಿಮ್ಯಾಂಡ್ ಇಟ್ಟಿದ್ರು ಅಂದರೆ ಬೆಂಗಳೂರು ಉಸ್ತುವಾರಿ ಖಾತೆ ಕೊಡಬೇಕು, ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಏನು ಕೇಳಿದ್ರು ಅದನ್ನು ಕೊಡೋದಕ್ಕೆ ಒಪ್ಪಿಲ್ಲ ಹೈಕಮಾಂಡ್. ಯಾಕಂದರೆ ಈಗ ಒಂದು ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡಿದಂತಾಗತ್ತೆ. ಆಲ್ರೆಡಿ ಕೃಷ್ಣ ಬೈರೇಗೌಡರಿಗೆ ಹಂಚಿಕೆ ಆಗಿರುವಂಥ ಖಾತೆ ಒಂದು ವೇಳೆ ಅವರಿಂದ ಕಿತ್ತು ಇವರಿಗೆ ಮತ್ತೆ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಬ್ಯಾಡ್ ಪ್ರೊಸೀಡಿಂಗ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ಈ ಥರದ ಒಂದಷ್ಟು ರಾಜೀನಾಮೆ ಪ್ರಹಸನ ಮಾಡುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಒತ್ತಡ ಹಾಕುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅದೆಲ್ಲದಕ್ಕೂ ಕೂಡ ಆಸ್ಪದ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆಯ ಒಂದು ಹೊಣೆಯನ್ನು ನೀಡ್ತಾರೆ ಅನ್ನುವಂಥದ್ದು ನಮಗೆ ಲಭ್ಯವಾಗಿರುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗ ರಾಮಲಿಂಗಾರೆಡ್ಡಿ ಅವರು ಆಲ್ಮೋಸ್ಟ್ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಕೂಡ ಹೇಳ್ತಾ ಇದ್ರು. ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದ್ದು ಬಹುಶಃ ಈಗಾಗಲೇ ಅವ್ರು ಹೇಳಿರ್ಬೋದಲ್ಲ ನಿಮಗೆ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ವಾಪಸ್ ಪಡಿತೀನೋ ಇಲ್ವೋ ಅಂತೇಳಿ. ಬಟ್ ಪಡಿತಾರೆ ಅನ್ನುವಂಥದ್ದನ್ನ ಇಟ್ಕೊಳ್ಳೋದಾದ್ರೆ ಅವ್ರಿಗೆ ಏನು ಭರವಸೆ ಸಿಕ್ಕಿದೆ? ಅವ್ರು ಕೇಳಿದಂಥ ಖಾತೆ ಸಿಗುತ್ತಾ ಅಥವಾ ಅದು ಬಿಟ್ಟು ಇರುವಂಥ ಖಾತೆಗೆ ಇನ್ನೊಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡುವಂಥದ್ದು, ಅದಕ್ಕೆ ಒಪ್ಕೊಳ್ತಾರಾ ರಾಮಲಿಂಗಾರೆಡ್ಡಿ ಅನ್ನುವಂಥದ್ದು ಪ್ರಶ್ನೆ. ಏನು ಮಾಹಿತಿ ಇದೆ ಈಗ ಸುನಿಲ್? ರೇಮನ್, ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಒಂದು ಪ್ರಹಸನಕ್ಕೆ ಬಹುತೇಕ ಒಂದಷ್ಟು ತೆರೆ ಬಿದ್ದಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಸುರ್ಜೇವಾಲಾ ಅವರ ಹೇಳಿಕೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರ ಜೊತೆ ಸಭೆ ನಡೆಸಿ ಸುಮಾರು
ಒಂದೂವರೆ ಗಂಟೆಗಳ ಕಾಲ ಸಭೆ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಅಂತ ಹೇಳಿ. ಆದರೆ ಇನ್ನೂ ಅಧಿಕೃತವಾಗಿ ರಾಮಲಿಂಗ ರೆಡ್ಡಿ ಅವರು ಯಾವುದೇ ರೀತಿಯಾದ ನಿರ್ಧಾರವನ್ನು ಕೂಡ ಪ್ರಕಟ ಮಾಡಿಲ್ಲ. ಒಂದಷ್ಟು ಸಭೆಯ ಮಾಹಿತಿಯ ಪ್ರಕಾರ ರಾಮಲಿಂಗ ರೆಡ್ಡಿ ಅವರ ಮನವೊಲಿಕೆ ಯಶಸ್ವಿ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರ ಜೊತೆಗೆ ರಾಮಲಿಂಗ ರೆಡ್ಡಿ ಅವರಿಗೆ ಹೆಚ್ಚುವರಿಯಾಗಿ ಒಂದು ಖಾತೆಯನ್ನು ನೀಡಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ತಿಳಿದು ಬರ್ತಾ ಇರೋದು. ಯಾಕೆಂದ್ರೆ ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು, ಸಾಕಷ್ಟು ಒಲವನ್ನು ಕೂಡ ಹೊಂದಿದ್ರು. ಆದರೆ ಕೊನೆ ಹಂತದಲ್ಲಿ ಅವರ ಅಭಿವೃದ್ಧಿ ಖಾತೆ ಈಗಾಗಲೇ ಕೃಷ್ಣ ಬೈರೇಗೌಡರಿಗೆ ಹೋಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳಾಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅಳದು ತೂಗಿ ಒಂದು ಹೆಚ್ಚುವರಿ ಖಾತೆಯನ್ನು ರಾಮಲಿಂಗ ರೆಡ್ಡಿ ಅವರಿಗೆ ಕೊಡಲಿಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಯಾವ ಖಾತೆಯನ್ನು ಅವರಿಗೆ ಹೆಚ್ಚುವರಿಯಾಗಿ ಕೊಡ್ತಾರೆ, ರಾಮಲಿಂಗ ರೆಡ್ಡಿ ಅವರು ಏನಾದರೂ ಬೇಡಿಕೆಯನ್ನು ಇಟ್ಟಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ನಿನ್ನೆಯಿಂದ ನಡೆದಂಥ ಈ ಒಂದು ರಾಜೀನಾಮೆ ಒಂದು ಗೊಂದಲ ಜಟಾಪಟಿ ಏನಿತ್ತು, ಅದಕ್ಕೆ ಹೈಕಮಾಂಡೇ ಎಂಟ್ರಿ ಆಗಿ ಗೊಂದಲವನ್ನು ತಿಳಿಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಆದರೆ ರಾಮಲಿಂಗ ರೆಡ್ಡಿ ಅವರಿಗೆ ಬೇರೆ ಬದಲಿ ಖಾತೆಯ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೊಡ್ತಾರಾ, ಇರುವಂಥ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಒಂದು ಖಾತೆ ಹೆಚ್ಚುವರಿಯಾಗಿ ಕೊಡ್ತಾರಾ ಅನ್ನೋ ಗೊಂದಲ ಕೂಡ ಇನ್ನೂ ಹಾಗೆ ಇದೆ. ಇನ್ನೂ ಅದರ ಬಗ್ಗೆ ಸ್ಪಷ್ಟ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದರೆ ಇವತ್ತು ಸಂಜೆ ಒಳಗಾಗಿ ರಾಮಲಿಂಗ ರೆಡ್ಡಿ ಅವರು ಬಹುತೇಕವಾಗಿ ಒಂದು ರಾಜೀನಾಮೆಯನ್ನು ವಾಪಸ್ ಪಡಿತಾರೆ ಅಧಿಕೃತವಾಗಿ ಒಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಯಾಕೆಂದರೆ ರಾಮಲಿಂಗ ರೆಡ್ಡಿ ಅವರು ನಾವು ಯಾವುದೇ ರೀತಿಯಾಗಿ ನಾನು ಯಾರ ಬಗ್ಗೆನೂ ಕೂಡ ಬೇಸರವನ್ನು ತಿಳ್ಕೊಂಡಿಲ್ಲ. ಸಿದ್ದರಾಮಯ್ಯರಾಗ್ಬೋದು, ಡಿ ಕೆ ಶಿವಕುಮಾರ್ ಆಗ್ಬೋದು, ಮತ್ತು ಹೈಕಮಾಂಡ್ ನಾಯಕರ ಬಗ್ಗೆ ನನಗೆ ಯಾವುದೇ ರೀತಿಯಾಗಿ ಬೇಸರಿಲ್ಲ. ನನ್ನ ಒಂದು ನಿರ್ಧಾರ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಹೋಗಲ್ಲ ಅಂತ ಹೇಳಿದರು. ಹಾಗಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ಕನ್ವಿನ್ಸ್ ಮಾಡಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. ಈಗಾಗಲೇ ರಾಜೀನಾಮೆಯನ್ನು ಬಹುತೇಕವಾಗಿ ಇವತ್ತು ಸಂಜೆ ಒಳಗಾಗಿ ವಾಪಸ್ ಪಡಿತಾರೆ ರಾಮಲಿಂಗ ರೆಡ್ಡಿ ಅವರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ದಂಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.